ಆಗಿತ್ತು. 72 ವರ್ಷ ನಡೀತಾ ಇರೋದ್ರಿಂದ ಆಗಸ್ಟ್ಗೆ 72 ನಡೀತಾ ಇದೆ. ಬಟ್ ನಾನು ಬಂದು ಇಲ್ಲಿಗೆ 8 ತಿಂಗಳಾಗಿದೆ. ಎಕ್ಸಾಮ್ ಪಾಸು ಆಗಿದೆ ಮತ್ತೆ ಅಚೀವ್ ಮಾಡಿದ್ದೀನಿ. ನಾನು ಒಂದು ಪ್ಲಾಟ್ಫಾರ್ಮ್ ಬರೋಕ್ಕೆ ಕಾರಣ ವರ್ಷ ಮೇಡಮ್. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ಒಂದು ಒಳ್ಳೆ ಅರ್ನಿಂಗ್ ಕೂಡ ಬಂದಿದೆ. ಸೊ ಅದಕ್ಕೆ ಥ್ಯಾಂಕ್ಸ್. ಎಷ್ಟು ಬಂತು ಮೇಡಮ್ ಅರ್ನಿಂಗು? 90,000. ವಾವ್, ಸೂಪರ್ ಮೇಡಮ್. 10 ಡೇಸಲ್ಲಿ 90,000 ಅರ್ನ್ ಮಾಡಿದ್ದಾರೆ. ನಾನು IT ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಉಷಾ ಮೇಡಮ್ ಹೇಳಿದ್ರು ಒಂದು ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಇದೆ ಅಂತ ಬಂದಿದ್ದೀನಿ. ಇವಾಗ ನನ್ನ ಟೀಮಲ್ಲಿ 23 ಮೆಂಬರ್ಸ್. ವಾವ್, ವೆರಿ ಗುಡ್, ಸೂಪರ್ ಅಚೀವ್ಮೆಂಟ್ ಮೇಡಮ್. ಮೇಡಮ್ ಅರ್ನಿಂಗ್ ಅಲ್ಲ ಮೇಡಮ್, ನಾನು 1 ಲಕ್ಷ ಕೊಡ್ತಿರೋ ಹೋಗಲ್ಲ. ಅಷ್ಟು ಎಷ್ಟಿದೆ ಮೇಡಮ್ ಅರ್ನಿಂಗ್ ನಿಮ್ಮದು? ಇದೆ ಮ್ಯಾಮ್, ಹೇಳಬಾರ್ದು. ಬಟ್ IT ಕಂಪನಿಲಿ ಏನು ಬರ್ತಿತ್ತು ಅದಕ್ಕಿಂತ ಜಾಸ್ತಿ ಬರ್ತದೆ. ಸೊ ಇಲ್ಲಿ ಏನಾದರೂ ಪ್ರೆಷರ್ ಕೊಡ್ತಾರಾ ಮಾಡಲೇಬೇಕು ಅಂತ? ಕಂಪಲ್ಸರಿ ಟೈಮಿಂಗ್ಸ್ ಇದೆಯಾ? ಏನೋ ಒಂಥರ ಪ್ಲೇ ಗ್ರೌಂಡ್ ಥರ ನಾನು ಖುಷಿಯಿಂದ ಬರ್ತೀನಿ ಇಲ್ಲಿಗೆ. ಇಲ್ಲ ಮೇಡಮ್ ಮಾಡಲೇಬೇಕು ಅಥವಾ ಪ್ರೆಷರು, ಸ್ಟ್ರೆಸ್ಸು, ಟೈಮಿಂಗ್ಸು, ಏನಿಲ್ಲ, ಟಾರ್ಗೆಟ್ ನಥಿಂಗ್, ಏನೂ ಇಲ್ಲ. ಏನೂ ಇಲ್ಲ ಮ್ಯಾಮ್. ಬಟ್ ಆರಾಮಾಗಿ ಮಾಡ್ಕೋತೀರಾ. ನಿಮ್ಮ ಬೇರೆ ಪ್ರೊಫೆಷನ್ನು ಮಾಡ್ಕೋತಾರೆ. 3 ದಿನ 70ಕ್ಕೆ ನಮಗೆ ರಿಟೈರ್ಡು. ಯಾಕೆಂದರೆ ನಾನು ಡಾಕ್ಟರ್ ಈಸ್ ಎ ಡಾಕ್ಟರ್. ಮೆಡಿಕಲ್ ಕಾಲೇಜ್, ಅದಕ್ಕೆ ರಿಟೈರ್ಡ್ ಇಲ್ಲ ಅಂತ ಹೇಳ್ಬಾರ್ದು ಅಂತಿದ್ದೆ. ಬಟ್ ಆದರೂ ಇವೆಲ್ಲ ಕೇಳ್ತಾ ಇರೋದ್ರಿಂದ ರಿಟೈರ್ಡ್ ಆಗಿದೆ. ಸೊ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ HOD ಆಗಿ ಕೆಲಸ ಮಾಡಿದ್ದೆ, ರೇಡಿಯಾಲಜಿ ಡಿಪಾರ್ಟ್ಮೆಂಟ್. ಸೊ ಹೀಗೆ ಕೆಲಸ ಇಲ್ಲದಲ್ಲೇ ಓಡಾಡ್ಕೊಂಡಿದ್ದೆ. ಹೇಳಬೇಕಂದ್ರೆ ಶಿ ಈಸ್ ದ ಫಸ್ಟ್ ಪಾರ್ಟ್ನರ್ ವಿಚ್ ಹ್ಯಾವ್ ಕ್ರಿಯೇಟೆಡ್ ಇನ್ ಕೊಟಾಕ್. ಕೊಟಾಕಲ್ಲಿ ನಮ್ಮಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಗ್ರೋತ್ ಇದೆ, ನೆಕ್ಸ್ಟ್ ಲೆವೆಲ್ ಪಾತ್ ಇದೆ. ಇಲ್ಲಿ ಬಂದಿರೋರೆಲ್ಲ ಅಂದ್ಕೊಂಡಿರ್ಬೋದು ವಿ ಆರ್ ಜಸ್ಟ್ ಹಿಯರ್ ಟು ಸೆಲ್ ದ ಪಾಲಿಸೀಸ್ ಆರ್ ಇನ್ಶೂರೆನ್ಸ್ ಆರ್ ಎನಿ ಸೇವಿಂಗ್ಸ್ ಪ್ಲಾನ್ ಅಲ್ಲ. ಅದಕ್ಕೂ ಮೇಲೆ ನಿಮಗೆ ಯು ಕ್ಯಾನ್ ಬಿಕಮ್ ಎ ಲೀಡರ್. ಅದಕ್ಕೆ ಕಂಪ್ಲೀಟಾಗಿ ಒಂದು ಪಾತನ್ನು ತೋರಿಸ್ಕೊಟ್ಟು, ವೇನ ತೋರಿಸ್ಕೊಟ್ಟು ಇನ್ಕಮ್ ಜನ್ರೇಟ್ ಮಾಡೋದು ಹೇಗೆ ಅಂತ ಮಾಡ್ಕೊಡೋಕ್ಕೆ ನಾವು ಇದ್ದೀವಿ. ಸೊ ಆ ರೀತಿ ಕ್ರಿಯೇಟ್ ಮಾಡಿದಾಗ ನನ್ನ ಫಸ್ಟ್ ಪಾರ್ಟ್ನರ್ ನಾನು ಕ್ರಿಯೇಟ್ ಮಾಡಿರೋದು ಕೊಟಾಕಲ್ಲಿ ಲತಾ ಮೇಡಮ್. ಹೇಳಿ ಮ್ಯಾಮ್ ನಿಮ್ಮ ಬಗ್ಗೆ. ಸೇಮ್ ಇಲ್ಲ, ಅವರವ್ರಿಗೆ ಯಾವ್ಯಾವ ದಾರಿನಲ್ಲಿ ಆಗುತ್ತೋ, ಬಿಕಾಸ್ ಇಲ್ಲಿ ನಾವು ಬೇರೆಯವ್ರಿಗೆ ಅವಕಾಶ ಕೊಟ್ಟಂಗೂ ಆಗುತ್ತೆ, ಇನ್ಕಮ್ ಬಂದಂಗೂ ಆಗುತ್ತೆ. ಯಾರಿಗಾದರೂ ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆಯಾ, ನಾನು ಮಾಡಿದ್ದೀನಿ ನನಗೆ ಇನ್ಕಮ್ ಬಂದಿಲ್ಲ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆಯಾ? ಸೊ ಕೊಟಾಕಿದೆ ಕಾರ್ಪೊರೇಟ್ ಲೆವೆಲಲ್ಲಿ ತುಂಬ ಹೈ ರೇಟೆಡ್ ಆ್ಯಂಡ್ ಟಾಪ್ ಮೋಸ್ಟ್ ಕಂಪನಿ ಇದೆ. ಸೊ ಆಗಿರ್ಬೇಕಾದ್ರೆ ಅವಕಾಶ ಅಂತ ಬಂದು ಈ ರೂಮಲ್ಲಿ ಇದ್ದೀವಿ ಅಂದಾಗೆ ಎಲ್ರಿಗೂ ಅವಕಾಶ ಸಿಕ್ಕಿದೆ. ಯಾಕೆ ನಾವು ಬಳಸ್ಕೊಂಡಿಲ್ಲ? ನನ್ನ ಪ್ರಶ್ನೆ ಅಷ್ಟೇ. ನನಗೆ ಈ ತಿಂಗಳು ಏನಾದರೂ ಆಗಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 50,000 ತೊಗೊಳ್ಬೇಕು, ಅಷ್ಟೇ ಬೇಕು. 50,000 ತೊಗೊಳ್ಬೇಕು ಮೇಡಮ್. ನೀವೇನು ಹೇಳ್ತೀರಾ ಹೇಳಿ, ನಾನು ಮಾಡಕ್ಕೆ ರೆಡಿ. ನೀವೇನಾದರೂ ಹೇಳಿ, ನಾನು ಮಾಡಕ್ಕೆ ರೆಡಿ. ನನಗೆ 50,000 ಕೊಡಬೇಕು. ಬಟ್ ಎಂಡ್ ಆಫ್ ದ ಮಂತ್ ನನಗೆ 50,000 ಬರಲೇಬೇಕು. ಬಂದಿಲ್ಲ ಅಂದರೆ ನಾನು ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನು ಬಂದು ಜಗಳ ಮಾಡ್ತೀನಿ ಅನ್ನೋವಂಥವ್ರು ನನಗೆ. ಸೊ ಕಂಪ್ಲೀಟಾಗಿ ಸಪೋರ್ಟ್ ಸಿಸ್ಟಮ್ ಅಂತ ನಾನಿದ್ದೀನಿ, ಸಪೋರ್ಟ್ ಮಾಡೋಕ್ಕೆ ಅಂತ ಇದ್ದೀನಿ. ಸೊ ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಒಂದು ಇದು. ಸೊ ಬೇರೆ ಟೀಮ್ಗಳು ನಮ್ಗೆ ತುಂಬ ಡಿಫ್ರೆನ್ಸ್ ಇದೆ. ಅವರೆಲ್ಲ ಬರೀ ಪಾಲಿಸಿಯಿಂದನೇ ಹೊರಡ್ತಾರೆ. ಅಂದರೆ ನಾನು ಇಮಿಡಿಯೇಟ್ ದೇವರನ್ನೇ ಹೇಳ್ತೀನಿ, ಮೇಡಮ್ ಯು ಬಿಲ್ಡ್ ಯುವರ್ ಟೀಮ್. ನಿಮ್ಮ ಟೀಮ್ ಕರ್ಕೊಂಡು ಬನ್ನಿ, ನಿಮ್ಮ ಟೀಮ್ ಬಿಲ್ಡ್ ಮಾಡಿ. ನಿಮ್ಗೊಂದು ಕರಿಯರ್ ಇದೆ. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಕೂಡ ನನಗೆ ಇನ್ಕಮ್ ಬರಬೇಕು. ಇವತ್ತು ನನಗೆ ಆಗಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 3 ಮಂತ್ಸ್ ಬಿಫೋರ್ ನನಗೆ ಒಂದು ಚಿಕನ್ ಗುನ್ಯಾ ಥರ ಬಂತು. ಸ್ಟೆಪ್ ಬಿಟ್ಟು ಕಾಲಿಡೋಕ್ಕಾಗಿಲ್ಲ, ಬೆಡ್ಡಿಂದ ಕೆಳಗಡೆ ಇಳಿಯೋಕ್ಕೆ ಆಗಿಲ್ಲ. 3 ಮಂತ್ಸ್ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ. ಸೊ ಬೆಡ್ ರೆಸ್ಟಲ್ಲಿ ಇರಬೇಕಾದ್ರೆ ಒಂದು ಏನೂ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ, ಯಾರನ್ನೂ ಫೋಕಸ್ ಮಾಡೋಕ್ಕಾಗಿಲ್ಲ. ಇವಾಗ ಜಸ್ಟ್ 3 ಮಂತ್ಸ್, ತುಂಬ ದಿನ ತುಂಬ ವರ್ಷನೂ ಅಲ್ಲ. ಆವಾಗ ಆ್ಯಕ್ಚುಲಿ ನಂದು ಮಂತ್ಲಿ ಸ್ಯಾಲ್ರೀಸನ್ನು ಕೆಲವೊಬ್ಬರಿಗೆ ತೋರಿಸಿದ್ದೀನಿ ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿದೆ ಆ್ಯಂಡ್ ತುಂಬ ಜನರಿಗೆ ಗೊತ್ತಿದೆ. ಸೊ ಅವಾಗ ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಇದ್ದಿದ್ದು ಬರೀ ಥೌಸಂಡ್ಸಲ್ಲಿ ಇದ್ದಿದ್ದು, ಈಗ ಲ್ಯಾಕ್ಸ್ ಅಂದರೆ ಇಷ್ಟೇನಾ ಅಂತ ಅನಿಸುತ್ತೆ. ಸೊ ಎವ್ರಿ ಮಂತ್ ಒಂದು ಕನ್ಸರ್ವೇಟಿವ್ ಆಗಿ ನನಗೆ ಒಂದು 3 to 4 lakhs ಆದರೂ ಇನ್ಕಮ್ ಮಿನಿಮಮ್ ಸ್ಲ್ಯಾಬಲ್ಲಿ ಬರ್ತಾ ಇದೆ. ಆಗ ನಾನು ಅಂದ್ಕೊಂಡೆ, ಈಗ ಒಂದು 3 ಮಂತ್ಸ್ ಹೋಗೋಕ್ಕೂ ಆಗ್ತಿಲ್ಲ, ಮನೇಲಿ ಕೂತ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ರೆಸ್ಟಲ್ಲಿದ್ದೀನಿ, ಏನೂ ಮಾಡೋಕ್ಕಾಗೋದೇ ಇಲ್ಲ. ಸೊ ನಾನು ಅಂದ್ಕೊಂಡೆ, ನಾನೇ ಆ್ಯಕ್ಟಿವ್ ಆಗಿರ್ತೀನಿ, ನಾನೇ ತುಂಬ ಎನರ್ಜೆಟಿಕ್ಕು, ನಾನೇ ಸ್ವಲ್ಪ ಹೆಲ್ದಿಯಾಗಿರ್ತೀನಿ, ಯಾಕೆಂದು ನನಗೇನು ಬರೋದೇ ಇಲ್ವೇನೋ ಲೈಫಲ್ಲಿ,
ನಾನೇ ತುಂಬ ಆಕ್ಟಿವ್ ಅಂತ ಅಂದ್ಕೊಂಡಿದ್ದವಳು ಆಲ್ ಆಫ್ ಎ ಸಡನ್ ಒಂದು ಜ್ವರ ಬಂತು ಅಷ್ಟೇ, ಮುಗಿದು ಮಲಗಿಬಿಟ್ಟೆ. ನನಗೆ ನೆಕ್ಸ್ಟ್ ನನಗೆ ಎದೊಳಕ್ಕೆ ಆಗಲ್ವೇನೋ ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟೆ. ಆವಾಗ ಏನಾಯಿತು, ಯಾರಿಗೆ ಯಾವಾಗ ಏನು ಬೇಕಾದ್ರೂ ಆಗುತ್ತೆ. ಸೊ ದಟ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ದ ಲೈಫ್ ಅಂತ ಅಂದ್ಕೊಂಡು 3 ಮಂತ್ಸ್ ಅಲ್ವಾ, ನೋಡೋಣ ಏನು ಬರುತ್ತೆ. ನಾನು ಏನೂ ಮಾಡಿಲ್ಲ, ಬಿಸ್ನೆಸ್ಸು ಮಾಡಿಲ್ಲ, ಆಫೀಸ್ಗೂ ಬರಲಿಲ್ಲ, ಕಂಪ್ಲೀಟ್. ಬಿಕಾಸ್ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಮುಂದೆ ಬೇರೆ ಏನೂ ಇಲ್ಲ. ಆ ರೀತಿ ನನಗೆ ಹೆಲ್ತ್ ಅಂತ ಬಂದಾಗ, ಆ ಪ್ರಾಬ್ಲಮ್ ಸಿಕ್ಕಾಕೊಂಡಾಗ ಆಗಲೂ ಕೂಡ ನನ್ನ ಅಕೌಂಟ್ ಬ್ಯಾಲೆನ್ಸ್ ಇರ್ತಿಲ್ಲ, ಗೆಸ್ ಮಾಡ್ತೀರಾ. ಸೊ ಪಟಾಕಿಂದ ನನಗೆ ಇನ್ಕಮ್ ಬರ್ತಾ ಇತ್ತು. ಕೆನ್ ಯು ಗೆಸ್ ಎಷ್ಟು ಬಂದಿರ್ಬೋದು? 3-4 ಲಕ್ಷ ಇಲ್ಲ ಅಂತೂ ಪರವಾಗಿಲ್ಲ. ಡೈರೆಕ್ಟಿಂಗ್ ನಾನು ಆಕ್ಟಿವ್ ಆಗಿದ್ದು ತಗೊಳ್ಳೋದು ಒಂದು ಸಮ್ಟೈಮ್ 4 lakhs 5 lakhs ಕ್ರಾಸ್ ಮಾಡ್ತೀನಿ. ಬಟ್ ನಾನು ಬಂದೇ ಇಲ್ಲ, ಮನೇಲಿ ಕೂತ್ಕೊಂಡಿದ್ದೀನಿ ಅಂತ ಅಂದಾಗ ನನಗೆ ಬಂದಿರೋ ಇನ್ಕಮ್ 2 lakhs 2.5 ಲಕ್ಷ ಬರ್ತಾ ಇತ್ತು. ಸೊ ಮನೇಲಿ ಕೂತಿರೋವಾಗಲೂ ನನಗೆ ಬರ್ತಾ ಇದ್ದಾಗ ಯಾವ ರೀಸನ್ಗೆ ಸುಮ್ಮನೆ ಕೊಡ್ತಾರೆ ಮೇಡಮ್, ಕರ್ಬಿಟ್ಟು ಬನ್ನಿ ಕೊಟ್ಟಾಕೋರು ಬನ್ನಿ ನೀವು ಕೊಡ್ತಾರ, ಕೊಡಿ ನಿಮ್ಮ ಅಕೌಂಟ್ ನಂಬರ್ ನಾನು ಹಾಕ್ತೀನಿ ಅಂತಾರ. 1 ರೂಪಾಯಿ ಸಹ ಹಾಕಲ್ಲ. ಹೊರಗಡೆ ಹೋಗಿ ನೋಡಿ, ನಿಮ್ಗೊಂದು ಕಪ್ ಆಫ್ ಕಾಫಿ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಯಾರು ಕೊಡಲ್ಲ. ಹಾಗೆ ಇರೋದು ಈ ಪ್ರಪಂಚ ಅಲ್ವಾ. ಹಾಗಿರ್ಬೇಕಾದ್ರೆ ಸೊ ನಮಗೆ ಕೊಟ್ಟಾಕು 1.5 ಲಕ್ಷ 2 ಲಕ್ಷ ಕೊಡ್ತಾರೆ. ಹೇಗೆ ಕೊಡ್ತಾರೆ? ದಿಸ್ ಇಸ್ ಆಲ್ ಬಿಕಾಸ್ ಆಫ್ ನನ್ನ ಒಂದು ಟ್ರೀ, ನನ್ನ ಒಂದು ಮನೆ, ನನ್ನ ಒಂದು ಸಾಮ್ರಾಜ್ಯ, ನಾನು ಕಟ್ಟಿರೋ ಸಾಮ್ರಾಜ್ಯ. ಸೊ ಎಲ್ಲರಿಗೂ ಅವಕಾಶ ಕೊಡಬೇಕು, ಬೆಳಿಬೇಕು ಅಂತಿದ್ದಾಗ ಡೆಫಿನೆಟ್ ಆಗಿ ಸಾಕು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಆಗುತ್ತೆ. ನನಗೆ ಇವತ್ತು ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರು 1.5 ಲಕ್ಷ ಅಕೌಂಟಿಗೆ ಬರ್ತಾ ಇದ್ದೆ ಅಂದಾಗ ನಿಮಗೆ ಯಾಕೆ ಆಗಲ್ಲ? ನಾನಿದ್ದೀನಿ ಈಗ, ರೆಡಿಮೇಡ್ ಆಗಿದ್ದೀನಿ ನಾನು. ಹೇಗೆಂದರೆ ಎಕ್ಸ್ಪೀರಿಯೆನ್ಸ್ ಆಗೋಯ್ತು, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಸಿಸ್ಟಮು ಮತ್ತು ಈ ಮಾರ್ಕೆಟು ಇದು ಎಲ್ಲ ನೋಡಿ ಫುಲ್ ಎಲ್ಲ ವೇಸನ್ನು ಫೈಂಡ್ ಔಟ್ ಮಾಡಿ ರಿಸರ್ಚ್ ಮಾಡಿ ಯಾವುದು ಬೆಸ್ಟ್ ವೇ ಇದೆ, ಯಾವ ಥರ ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಒಂದು ರೆಡಿಮೇಡ್ ಆಗಿದ್ದೀನಿ. ಸೊ ಐ ಆಮ್ ಹಿಯರ್ ಟು ಸಪೋರ್ಟ್. ನಾನು ಯಾವ ಥರ ಹಾದಿಲಿ ಬಂದೆ, ಯಾವ ಸಪೋರ್ಟ್ ಬೇಕು, ಯಾವ ಥರ ನನಗಷ್ಟೇ. ನನಗೆ ಐ ವಾಂಟ್ ಮನಿ. ಯಾರಾದರೂ ಟೈಮ್ ಪಾಸಿಗೆ ಬಂದಿರೋದು ನನಗೆ ಕೊಟ್ಟಾಗಿ. ನನಗೇನು ಮನೇಲಿ ಕೆಲಸ ಇಲ್ಲ, ನನಗೇನು ಆಂಬಿಷನ್ ಇಲ್ಲ, ನನಗೇನೂ ಇಲ್ಲ, ಸುಮ್ಮನೆ ನಾನು ಟೈಮ್ ಪಾಸ್ ಮಾಡೋಕ್ಕೆ ಬಂದೆ ಅಂತ ಬಂದ ಇಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಆಂಬಿಷನ್ ಇದೆ, ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಿದ್ದೀರಾ. ಯಾಕೆ ಮಾಡ್ತಾ ಇಲ್ಲ? ನನ್ನ ಹತ್ರ ಬಂದು ಜಗಳ ಮಾಡಬೇಕು. ಐ ವಾಂಟ್ ದಿಸ್ ಬಂದು 50,000, ಯು ಹೆಲ್ಪ್ ಮೀ. ಹೇಳಿದ್ರಲ್ಲ ನೀವು 50,000 ಅಂತ. ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ಯು ಜಸ್ಟ್ ಟೀಚ್ ಮೀ ಹೌ ಐ ಶುಡ್ ಬೇಕು, ಅಷ್ಟೇ ಬೇಕು. ಆ ರೀತಿ ಬಂದಾಗ ಐ ಹ್ಯಾವ್ ಲಾಟ್ ಆಫ್ ಐಡಿಯಾಸ್. ನಿಮಗೆ ತುಂಬ ಐಡಿಯಾಸ್ ಕೊಡ್ತೀನಿ, ನಿಮಗೆ ಏನು ಮಾಡಬೇಕು ಅಂತ ದಾರಿ ತೋರಿಸ್ಕೊಡ್ತೀನಿ. ವರ್ಕ್ ಟುಗೆದರ್. ಆಗುತ್ತೆ ಬಿಡುತ್ತೆ, ರಿಸಲ್ಟ್ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇವಾಗ ಯಾಕೆ ಡಿಸೈಡ್ ಮಾಡ್ತೀರಾ ನನಗಾಗೋದಿಲ್ಲ, ಯಾರೋ ಕುಟುಂಬಕ್ಕೆ ಬರೀ ಹೇಗೆ ನಾನಿರೋದು ಬಾವಿನಲ್ಲಿ, ನನ್ನ ಬಾವಿ ಅಷ್ಟೇ ನನ್ನ ಪ್ರಪಂಚಕ್ಕೆ ಯಾಕೆ ಅಂದ್ಕೊಳ್ತೀರಾ? ಪ್ರಪಂಚ ವಿಶಾಲವಾಗಿದೆ. ಆಗ ಮಾಡ್ತಾ ಇರೋರು, ಅಲ್ಲಿ ಕೇರಳಕ್ಕೆ ಬಂದಿರೋರಾಗಿರ್ಬೋದು, ಎಷ್ಟೊಂದು ಅಲ್ಲಿ ಬಂದಿರೋ ಎಲ್ಲರೂ ಕೂಡ ಟ್ಯಾಕ್ಸಲ್ಲಿ ಇರ್ತಿದ್ರು. ಅವ್ರಿಗೆ ಹೆಂಗಪ್ಪ ಆಗುತ್ತೆ ಅನ್ನೋದಂದರೆ ಅವ್ರು ದೇವ್ರು ಇನ್ನೊಂದು 4 ಕೈ 4 ಕಾಲು ಇನ್ನೊಂದು ಎಕ್ಸ್ಟ್ರಾ ತಲೆ ಕೊಟ್ಟಿದ್ದಾರೆ ಅದನ್ನು. ಬಿಕಾಸ್ ನಾನು ಯಾರನ್ನೂ ಇಲ್ಲಿ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ನನ್ನ ಇಂಟೆನ್ಷನ್ ಅಂದರೆ ಎಲ್ಲರ ಕೈಯಲ್ಲೂ ಸಾಧ್ಯ ಆಗುತ್ತೆ ಮಾಡಿ. ಸೊ ಈ ಮತ್ತು ಸ್ಪೆಷಲ್ ಕಾಂಟೆಸ್ಟ್ ಅಂದರೆ ಒಂದು ಮಿನಿಮಮ್ ಆ್ಯಕ್ಟಿವೇಷನ್ ಮಾಡಿದ್ರು ಕೂಡ 10 grams ಆಫ್ ಸಿಲ್ವರ್ ಮಿನಿಮಮ್ ಎಷ್ಟಿದೆ ಅಂತ ಕೊಟ್ಟು, ನಾನು ಇಷ್ಟು ಮಾಡಿ ಅಷ್ಟು ಮಾಡಿ ಕೇಳಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಕು, ಇಷ್ಟು ಲಕ್ಷ ಅಂತ ಕೇಳಲ್ಲ. ಮಿನಿಮಮ್ ಆ್ಯಕ್ಟಿವೇಷನ್ ಮಾಡಿದ್ರು ಕೂಡ ನನಗೆ ನನ್ನ ಕಡೆಯಿಂದ ಒಂದು ನಾಟ್ ಫ್ರಮ್ ದ ಕಂಪನಿ ಕಡೆಯಿಂದ ನನ್ನ ಪಾಕೆಟಿಂದ ನನ್ನ ಖುಷಿಗೆ ನಾನು ಕೊಡ್ತಾ ಇರೋದು ನನಗೆ ಎಲ್ಲರಿಗೂ ಸಿಗಬೇಕು. ಆ ಒಂದು ಸಿಲ್ವರ್ ಕಾಯಿನ್ ನೀವು ತಗೊಳ್ಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಒಂದು ನೋಡಿ, ಒಂದು ಅರ್ಧ ಗಂಟೆ ಇದಕ್ಕೆ ಖುಷಿ ಆಗುತ್ತಲ್ವಾ? ಒಬ್ರಿಗೊಬ್ರು ಮಾತಾಡ್ತೀವಿ. ಹೊರಗೆ ನಿಮ್ಮ ಮನೇಲಿ ಏನಿತ್ತು, ಬೇರೆ ಪರ್ಸನಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ನೆನಪಾಗ್ತಾ ಇಲ್ಲಿ, ಅಟ್ಲೀಸ್ಟ್ ಆ ಮೈಂಡಿಂದ ಹೊರಗಡೆ ಬರ್ತೀವಿ, ಎಂಗೇಜ್ ಆಗ್ತೀವಿ, ಖುಷಿಯಿಂದ ಇರ್ತೀವಲ್ಲ. ವಿ ಆಲ್ ಗೋ ಟುಗೆದರ್, ರೆಸಾರ್ಟ್ಗೆ ಹೋಗೋಣ, ಎಂಜಾಯ್ ಮಾಡೋಣ. ಬಟ್ ಹೋಗ್ಬೇಕಂದ್ರೆ ಒಂದು ಆಂಬಿಷನ್ ಇರಬೇಕಲ್ಲ, ಏನೋ ಒಂದು ಮಾಡೋದು ಬರಬೇಕು ಅಂತ ಚೆನ್ನಾಗಿರ್ಬೇಕು. ಆ ಛಲ ಯಾವುದಕ್ಕೋಸ್ಕರ ಹೇಳಿದ್ದೀನಿ, ಜಸ್ಟ್ ಐ ವಾಂಟ್ ಟು ಸಿ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಎಲಿವೇಟ್ ಆಗಿರಬೇಕು. ನಿಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ನೆಕ್ಸ್ಟ್ ಮಂತಲ್ಲಿ ಸಮಥಿಂಗ್ ಐ ಗಾಟ್ ಫ್ರಮ್ ಕೊಟ್ಟಾಕ್ ಅಂತ ಹೇಳಬೇಕು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ದಿಸ್ ಪ್ಲಾನ್. ಆ್ಯಕ್ಚುಲಿ ಎಲ್ಲರಿಗೂ ಅವಕಾಶ ಇದೆ. ಸಿಲ್ವರ್ ಕಾಯಿನ್ಸು ಪ್ಲಸ್ ರೆಸಾರ್ಟಲ್ಲಿ ವಿಲ್ ಗೋ ಆನ್ ಎಂಜಾಯ್. ಸೊ ದಿಸ್ ಇಸ್ ಇವಾಗ ಯಾವುದೇ ಒಂದು ಕಾಂಟೆಸ್ಟ್ ಇಲ್ಲ, ಯಾವುದೇ ಒಂದು ಏನಾದರೂ ಆಗ್ತಿರಂದರೆ ಬಿ ಕ್ವಾಲಿಫೈ ಫಾರ್ ದಟ್. ಯಾಕೆಂದರೆ ನಮಗೂ ಖುಷಿ ಇರುತ್ತೆ, ನಮ್ಮ ಟೀಮವ್ರು ಹೋಗಬೇಕು, ನಮ್ಮ ಟೀಮವ್ರು ಇರಬೇಕು, ಎಂಜಾಯ್ ಮಾಡಬೇಕು, ಬರಬೇಕು. ಸೊ ಬಿ ಕ್ವಾಲಿಫೈ. ಇಟ್ಸ್ ನಾಟ್ ಲೈಕ್ ಕ್ವಾಲಿಫೈ ಆಗಲೇಬೇಕು ಅಂತಲ್ಲ. ಸೊ ಇವಾಗ ಆವಾಗಲೇ ಅವ್ರು ಹೇಳ್ದಂಗೆ ಇಲ್ಲಿ ಬಂದು ಅರ್ಧ ಗಂಟೆಗೆ ವಿ ಆಲ್ ಫಾರ್ವರ್ಡ್ our ಟೆನ್ಷನ್ಸ್ ಬರ್ತೀವಿ, ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಅದೇ ಥರನೇ ನೀವು ಒಂದು ಆಚೆ ಎಲ್ಲರೂ ಹೋಗ್ತೀರ ಒಂದು 2 days ಅಂದರೆ ಕಂಪ್ಲೀಟ್ ಟೆನ್ಷನ್ ಫ್ರೀ
ಆರಾಮಾಗಿ 2 days ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಟ್ಸ್ ನಾಟ್ ಬಸ್ ಅಂತ ಓಕೆನಾ. ಸೊ ಉಷಾ AC ಬಸ್ ಅಂತ ಉಷಾ ಟೀಮ್ ಅಂತ ಆಗ್ಬಿಡೋಣ. ಅದು ಬರೀ ನಾವೇ ಇರಬೇಕು, ಬೇರೆ ಯಾರಿಗೂ ನಾವು ಜಾಗ